ಮಂಡ್ಯ ಜನತಾ ದರ್ಶನದಲ್ಲಿ ಸಾಕಷ್ಟು ಅರ್ಜಿ ಬಂದಿವೆ. ಕುಮಾರಸ್ವಾಮಿ ಹೇಳಿಕೆಗೆ ಡಿಕೆ ಶಿವಕುಮಾರ್ ತಿರುಗೇಟನ್ನ ನೀಡಿದ್ದಾರೆ. ಅವರು ಹೇಳೋದು ಸರಿ, ಅವರ ಅಭಿಪ್ರಾಯ ಅವರು ಹೇಳಿದ್ದಾರೆ. ನಮಗೂ ಚನ್ನಪಟ್ಟಣದಲ್ಲಿ 10,000 ಅರ್ಜಿ ಬಂದಿವೆ. ಒಂದೇ ಕ್ಷೇತ್ರದಲ್ಲಿ ಅಷ್ಟು ಅರ್ಜಿ ಬಂದಿವೆ, ದಾಖಲೆಗಳು ಕೂಡ ಇದೆ. ಅಂದ್ರೆ ಎಚ್ಡಿಕೆ ಜನಪರ ಕೆಲಸ ಮಾಡ್ತಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅವರೊಬ್ಬರೇ ರಾಜಕಾರಣ ಮಾಡ್ತಾರಾ? ನಮಗೂ ಬರುತ್ತೆ. ನಮಗೆ ರಾಜಕಾರಣ ಮುಖ್ಯವಲ್ಲ, ಜನರ ಸೇವೆಯೇ ಮುಖ್ಯ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಮಂಡ್ಯ ಜನತಾ ದರ್ಶನದಲ್ಲಿ ಈಗಾಗಲೇ ನಮಗೆ ಸಾಕಷ್ಟು ಅರ್ಜಿಗಳು ಬಂದಿವೆ, ಇದಕ್ಕೆ ದಾಖಲೆಗಳು ಕೂಡ ಇದೆ ಅಂತ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ ಕುಮಾರಸ್ವಾಮಿ ಹೇಳಿಕೆಗೆ ಡಿಕೆ ಶಿವಕುಮಾರ್ ತಿರುಗೇಟನ್ನ ನೀಡಿದ್ದಾರೆ. ಅವರು ಪಾಪ ಕರೆಕ್ಟು, ಅವ್ರು ಹೇಳೋದು ಅವ್ರದ್ದೇನೋ ಒಂದು ಅಭಿಪ್ರಾಯದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ನನಗೆ ಚನ್ನಪಟ್ಟಣದಲ್ಲಿ 10,000 ಕೊಟ್ಟವರಲ್ಲ ಒಂದೇ ಕ್ಷೇತ್ರದಲ್ಲಿ. ಚನ್ನಪಟ್ಟಣದಲ್ಲಿ ನನಗೆ 10,000 ದಾಖಲೆ ಇದೆ ನನ್ನ ಹತ್ರ. ಅವ್ರ ಫೋನ್ ನಂಬರ್ ಇದೆ, ಅವ್ರದ್ದು ಅರ್ಜಿ ಇದೆ, ಆಯ್ತಾ. ಆ ಅರ್ಜಿಗಳೆಲ್ಲ ಇದರಲ್ಲಿ ಕೌಂಟರ್ಗಳಲ್ಲಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಹಂಗಾರೆ 10,000 ಕೊಟ್ಟವ್ರು ಚನ್ನಪಟ್ಟಣ ಒಂದೇ ಕ್ಷೇತ್ರದಲ್ಲಿ ಅಂದ್ರೆ ಇವ್ರೇನೂ ಜನರ ಪರ ಮಾಡಿಲ್ಲ ಅನ್ನೋದಕ್ಕೆ ಅದಕ್ಕಿಂತ ಸಾಕ್ಷಿ ಬೇಕಾಗಿತ್ತಾ? ಏನು ಕುಮಾರಸ್ವಾಮಿ ಒಬ್ಬರೇ ರಾಜಕಾರಣ ಮಾಡ್ತಾರಾ? ನಮಗೂ ರಾಜಕಾರಣ ಬರ್ತದೆ, ಬಟ್ ನಮ್ಮ ರಾಜಕಾರಣ ಮುಖ್ಯ ಅಲ್ಲ. ನಮಗೆ ಜನರ ಸೇವೆ ಮಾಡಬೇಕು ಅಂತೇಳಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಆಯ್ತು. ಮಂಡ್ಯ ಜನತಾ ದರ್ಶನದಲ್ಲಿ ಸಾಕಷ್ಟು ಅರ್ಜಿ ಬಂದಿವೆ. ಕುಮಾರಸ್ವಾಮಿ ಹೇಳಿಕೆಗೆ ಡಿಕೆ ಶಿವಕುಮಾರ್ ತಿರುಗೇಟನ್ನ ನೀಡಿದ್ದಾರೆ. ಅವರು ಹೇಳೋದು ಸರಿ, ಅವರ ಅಭಿಪ್ರಾಯ ಅವರು ಹೇಳಿದ್ದಾರೆ. ನಮಗೂ ಚನ್ನಪಟ್ಟಣದಲ್ಲಿ 10,000 ಅರ್ಜಿ ಬಂದಿವೆ. ಒಂದೇ ಕ್ಷೇತ್ರದಲ್ಲಿ ಅಷ್ಟು ಅರ್ಜಿ ಬಂದಿವೆ, ದಾಖಲೆಗಳು ಕೂಡ ಇದೆ. ಅಂದ್ರೆ ಎಚ್ಡಿಕೆ ಜನಪರ ಕೆಲಸ ಮಾಡ್ತಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅವರೊಬ್ಬರೇ ರಾಜಕಾರಣ ಮಾಡ್ತಾರಾ? ನಮಗೂ ಬರುತ್ತೆ. ನಮಗೆ ರಾಜಕಾರಣ ಮುಖ್ಯವಲ್ಲ, ಜನರ ಸೇವೆಯೇ ಮುಖ್ಯ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಮಂಡ್ಯ ಜನತಾ ದರ್ಶನದಲ್ಲಿ ಈಗಾಗಲೇ ನಮಗೆ ಸಾಕಷ್ಟು ಅರ್ಜಿಗಳು ಬಂದಿವೆ, ಇದಕ್ಕೆ ದಾಖಲೆಗಳು ಕೂಡ ಇದೆ ಅಂತ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ ಕುಮಾರಸ್ವಾಮಿ ಹೇಳಿಕೆಗೆ ಡಿಕೆ ಶಿವಕುಮಾರ್ ತಿರುಗೇಟನ್ನ ನೀಡಿದ್ದಾರೆ. ಅವರು ಪಾಪ ಕರೆಕ್ಟು, ಅವ್ರು ಹೇಳೋದು ಅವ್ರದ್ದೇನೋ ಒಂದು ಅಭಿಪ್ರಾಯದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ನನಗೆ ಚನ್ನಪಟ್ಟಣದಲ್ಲಿ 10,000 ಕೊಟ್ಟವರಲ್ಲ ಒಂದೇ ಕ್ಷೇತ್ರದಲ್ಲಿ. ಚನ್ನಪಟ್ಟಣದಲ್ಲಿ ನನಗೆ 10,000 ದಾಖಲೆ ಇದೆ ನನ್ನ ಹತ್ರ. ಅವ್ರ ಫೋನ್ ನಂಬರ್ ಇದೆ, ಅವ್ರದ್ದು ಅರ್ಜಿ ಇದೆ, ಆಯ್ತಾ. ಆ ಅರ್ಜಿಗಳೆಲ್ಲ ಇದರಲ್ಲಿ ಕೌಂಟರ್ಗಳಲ್ಲಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಹಂಗಾರೆ 10,000 ಕೊಟ್ಟವ್ರು ಚನ್ನಪಟ್ಟಣ ಒಂದೇ ಕ್ಷೇತ್ರದಲ್ಲಿ ಅಂದ್ರೆ ಇವ್ರೇನೂ ಜನರ ಪರ ಮಾಡಿಲ್ಲ ಅನ್ನೋದಕ್ಕೆ ಅದಕ್ಕಿಂತ ಸಾಕ್ಷಿ ಬೇಕಾಗಿತ್ತಾ? ಏನು ಕುಮಾರಸ್ವಾಮಿ ಒಬ್ಬರೇ ರಾಜಕಾರಣ ಮಾಡ್ತಾರಾ? ನಮಗೂ ರಾಜಕಾರಣ ಬರ್ತದೆ, ಬಟ್ ನಮ್ಮ ರಾಜಕಾರಣ ಮುಖ್ಯ ಅಲ್ಲ. ನಮಗೆ ಜನರ ಸೇವೆ ಮಾಡಬೇಕು ಅಂತೇಳಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಆಯ್ತು. ಮಂಡ್ಯ ಜನತಾ ದರ್ಶನದಲ್ಲಿ ಸಾಕಷ್ಟು ಅರ್ಜಿ ಬಂದಿವೆ. ಕುಮಾರಸ್ವಾಮಿ ಹೇಳಿಕೆಗೆ ಡಿಕೆ ಶಿವಕುಮಾರ್ ತಿರುಗೇಟನ್ನ ನೀಡಿದ್ದಾರೆ. ಅವರು ಹೇಳೋದು ಸರಿ, ಅವರ ಅಭಿಪ್ರಾಯ ಅವರು ಹೇಳಿದ್ದಾರೆ. ನಮಗೂ ಚನ್ನಪಟ್ಟಣದಲ್ಲಿ 10,000 ಅರ್ಜಿ ಬಂದಿವೆ. ಒಂದೇ ಕ್ಷೇತ್ರದಲ್ಲಿ ಅಷ್ಟು ಅರ್ಜಿ ಬಂದಿವೆ, ದಾಖಲೆಗಳು ಕೂಡ ಇದೆ. ಅಂದ್ರೆ ಎಚ್ಡಿಕೆ ಜನಪರ ಕೆಲಸ ಮಾಡ್ತಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅವರೊಬ್ಬರೇ ರಾಜಕಾರಣ ಮಾಡ್ತಾರಾ? ನಮಗೂ ಬರುತ್ತೆ. ನಮಗೆ ರಾಜಕಾರಣ ಮುಖ್ಯವಲ್ಲ, ಜನರ ಸೇವೆಯೇ ಮುಖ್ಯ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಮಂಡ್ಯ ಜನತಾ ದರ್ಶನದಲ್ಲಿ ಈಗಾಗಲೇ ನಮಗೆ ಸಾಕಷ್ಟು ಅರ್ಜಿಗಳು ಬಂದಿವೆ, ಇದಕ್ಕೆ ದಾಖಲೆಗಳು ಕೂಡ ಇದೆ ಅಂತ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ ಕುಮಾರಸ್ವಾಮಿ ಹೇಳಿಕೆಗೆ ಡಿಕೆ ಶಿವಕುಮಾರ್ ತಿರುಗೇಟನ್ನ ನೀಡಿದ್ದಾರೆ. ಅವರು ಪಾಪ ಕರೆಕ್ಟು, ಅವ್ರು ಹೇಳೋದು ಅವ್ರದ್ದೇನೋ ಒಂದು ಅಭಿಪ್ರಾಯದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ನನಗೆ ಚನ್ನಪಟ್ಟಣದಲ್ಲಿ 10,000 ಕೊಟ್ಟವರಲ್ಲ ಒಂದೇ ಕ್ಷೇತ್ರದಲ್ಲಿ. ಚನ್ನಪಟ್ಟಣದಲ್ಲಿ ನನಗೆ 10,000 ದಾಖಲೆ ಇದೆ ನನ್ನ ಹತ್ರ. ಅವ್ರ ಫೋನ್ ನಂಬರ್ ಇದೆ, ಅವ್ರದ್ದು ಅರ್ಜಿ ಇದೆ, ಆಯ್ತಾ. ಆ ಅರ್ಜಿಗಳೆಲ್ಲ ಇದರಲ್ಲಿ ಕೌಂಟರ್ಗಳಲ್ಲಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಹಂಗಾರೆ 10,000 ಕೊಟ್ಟವ್ರು ಚನ್ನಪಟ್ಟಣ ಒಂದೇ ಕ್ಷೇತ್ರದಲ್ಲಿ ಅಂದ್ರೆ ಇವ್ರೇನೂ ಜನರ ಪರ ಮಾಡಿಲ್ಲ ಅನ್ನೋದಕ್ಕೆ ಅದಕ್ಕಿಂತ ಸಾಕ್ಷಿ ಬೇಕಾಗಿತ್ತಾ? ಏನು ಕುಮಾರಸ್ವಾಮಿ ಒಬ್ಬರೇ ರಾಜಕಾರಣ ಮಾಡ್ತಾರಾ? ನಮಗೂ ರಾಜಕಾರಣ ಬರ್ತದೆ, ಬಟ್ ನಮ್ಮ ರಾಜಕಾರಣ ಮುಖ್ಯ ಅಲ್ಲ. ನಮಗೆ ಜನರ ಸೇವೆ ಮಾಡಬೇಕು ಅಂತೇಳಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಆಯ್ತು.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.